ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಇವತ್ತು ಬೆಳಿಗ್ಗೆ ಬಂದಿರೋದು. ಹೌದು, ಅತ್ಯಂತ ದುರಂತ. ಮತ್ತು ಅಜಿತ್ ಪವಾರ್ ಅವರು ಬಹಳ ಎತ್ತರದ ವ್ಯಕ್ತಿಯಾಗಿದ್ದು ನಮ್ಮ ಕಾಂಗ್ರೆಸ್ನಲ್ಲೇ ಶರದ್ ಪವಾರ್ ಜೊತೆಯಲ್ಲಿ ಇದ್ರು. ನಮಗೆ ಬಹಳ ನಿಕಟ ಪರಿಚಯ ಇತ್ತು. ಮತ್ತೆ ಒಬ್ಬ ಧೀಮಂತ ನಾಯಕ ಮತ್ತು ಅತ್ಯಂತ ಒಂದು ದಕ್ಷ ಆಡಳಿತಗಾರರಾಗಿದ್ರು ಅವರು. ಅದರಿಂದ ಈ ಮಹಾರಾಷ್ಟ್ರದ ಬೆಳವಣಿಗೆಯಲ್ಲಿ ಅವರು ಸುಮಾರು 2 ದಶಕದ ಈ ಬೆಳವಣಿಗೆಯಲ್ಲಿ ಅವರ ಪಾತ್ರ ಬಹಳ ಹಿರಿದು. ಆದ್ರಿಂದ ಅವರ ಮರಣದಿಂದ ನಾನೊಬ್ಬ ಸ್ನೇಹಿತರನ್ನ ಕಳ್ಕೊಂಡಿದ್ದೀನಿ. ಅದೇ ಪ್ರಕಾರ ಇಂಥ ದುರಂತಗಳು ಆಗಾಗ ಬರ್ತಾ ಇರೋದು ಬಹಳ ವಿಶೇಷವಾಗಿ ಒಂದು ನಮಗೆ ನಿಜವಾಗಿ ಆಘಾತ ತರುವಂತಹದ್ದು. ಇದರ ಬಗ್ಗೆ ಹೆಚ್ಚು ಈ ಏವಿಯೇಷನ್ ಡಿಪಾರ್ಟ್ಮೆಂಟ್ ಅವರು ಯಾವ ತರ ಎಚ್ಚರಿಕೆ ತಗೋಬೇಕು ಅಂತೀರಿ ಸರ್? ಯಾಕಂದ್ರೆ ನೀವು ರಾಜಕಾರಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಾ ಇರ್ತೀರಿ. ಲೋಪದೋಷಗಳನ್ನ ಪರಿಹರಿಸುವಂತ ಚಿಂತನೆ ಕೂಡ ಮಾಡಬೇಕು. ಹೌದೌದು. ಅಲ್ಲ, ವಿಮಾನ ಓಡಾಡ್ತಾ ಇರ್ತಾರೆ ಎಲ್ರು, ಆದ್ರೆ ನೀವು ರಾಜಕಾರಣಿಗಳು ಹಲವು ಸಭೆ ಸಮಾರಂಭ ಭಾಗಿಯಾಗೋದಕ್ಕೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಈ ತರ ಚಾರ್ಟೆಡ್ ಫ್ಲೈಟ್ ಗಳಲ್ಲಿ ವಿಮಾನಗಳಲ್ಲಿ ಸಾಕಷ್ಟು ಬಾರಿ ಓಡಾಡ್ತಾ ಇರ್ತೀರಿ. ಬಹಳ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ ಇಂಥ ಘಟನೆ ಆದಾಗ. ನಾವು ಕೇರ್ಫುಲ್ ಇರಬೇಕು. ಮತ್ತೆ ಸರ್ಕಾರದ ನಿಯಮಗಳು ರೆಗ್ಯುಲೇಷನ್ಗಳು ಕೂಡ ಇದರ ಬಗ್ಗೆ ಟೈಟ್ ಆಗಿರ್ಬೇಕು. ಓಕೆ, ಬಟ್ ಒಬ್ಬ DCM ಮಿನಿಸ್ಟ್ರು ಓಡಾಡ್ತಾರೆ, CM ಓಡಾಡ್ತಾರೆ ಅಂತ ಅಂದಾಗ ಅದ್ರ ಬಗ್ಗೆ ಸ್ಪೆಷಲ್ ಕೇರ್ ಅಂತೂ ತಗೊಂಡಿರ್ತಾರಲ್ವಾ? ತಗೊಳ್ಬೇಕು. ಯಾಕಂದ್ರೆ ಕೆಲವು ಸಾರಿ ಏನಾಗುತ್ತೆ, ಅವಸರವಾಗಿ ಪ್ರಯಾಣ ಮಾಡ್ತಾರೆ, ಅದು ಎಚ್ಚರಿಕೆ ವಹಿಸುವುದಿಲ್ಲ. ಮತ್ತೆ ಅವ್ರು ಏನಾಗ್ತದೆ, ಈ ಪೈಲಟ್ಸ್ ಅವರೆಲ್ಲ ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತಾರೆ. ಇದೆಲ್ಲ ಸ್ವಲ್ಪ ಕಟ್ಟುನಿಟ್ಟಾಗಿ ನಿರ್ವಹಿಸಬೇಕು. ಓಕೆ, ಈ ತರ ಹೈ ಪ್ರೊಫೈಲ್ ಅವರು ಟ್ರಾವೆಲ್ ಮಾಡ್ತಾರೆ ಅಂದಾಗ್ಲಂತೂ ತುಂಬಾ ನುರಿತ ಪೈಲಟ್ಗಳೇ ಇರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳನ್ನೇ ಹಾಕಿರ್ತಾರೆ. ಹೌದು, ಆದ್ರೆ ಅವರ ಮೇಲೆ ಪ್ರೆಷರ್ ಬೀಳಬಾರ್ದು. ಯಾಕಂದ್ರೆ ನಮ್ಮಂತವ್ರು ಏನ್ ಮಾಡ್ತೀವಿ, ಪ್ರೆಷರ್ ಆಗ್ತೀವಿ ನಾವು. ಓಕೆ, ಹಂಗ್ ಮಾಡಬಾರ್ದು. ನಾವು ಕೂಡ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಎಲ್ಲ ಅನುಭವ ಇದೆ ಅಲ್ಲ. ಹೌದು, ಅದಕ್ಕೆ ನಾನು ಕೇಳಿದೆ ಅದನ್ನ. ಅದಕ್ಕೆ ನಾವು ಕೆಲವು ಸಾರಿ ನಮ್ಮ ನಾವು ಪ್ರೆಷರ್ ಆಗ್ತೇವೆ. ಅದು ನಿಜವಾಗಿ ಹಾರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ರೀಚ್ ಆಗ್ಲಿಕ್ಕೆ ಆ ಟೈಮ್ ನಲ್ಲಿ ಆಗುದಿಲ್ಲ. ಇದಾಗ ನಾವು ಪ್ರೆಷರ್ ಪೈಲಟ್ ಮೇಲೆ ಹಾಕಬಾರ್ದು. ಅದರಿಂದ ಇದರ ಬಗ್ಗೆ ಪೈಲಟ್ ಗಳಿಗೆ ಪ್ರಾಪರ್ ಓರಿಯಂಟೇಷನ್ ಟ್ರೈನಿಂಗ್ ಕೊಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಕೇರ್ ತಗೋಬೇಕು ಅಂತ ಹೇಳ್ತೀರಿ, ಯಾರೇ ಪ್ರಯಾಣ ಮಾಡ್ಲಿ. ಹೌದು. ಓಕೆ ಸರ್, ನಿಮ್ಮ ಅವರ ಇದೆಲ್ಲ ಆಕ್ಸಿಡೆಂಟ್ ಪಟ್ಟಿಯೆಲ್ಲ ಹೇಳಿದ್ರಲ್ಲ ಈಗ ನೀವು. ಹೌದು, ನಾವು ಒಂದು ಲಿಸ್ಟ್ ಹೇಳ್ತಾ ಇದೀವಿ. CM ಆಗಿದ್ದ ಟೈಮ್ ಅಲ್ಲಿ ಪ್ರಯಾಣ ಮಾಡಿದವರು, CM ಪ್ರಯಾಣ ಮಾಡ್ತಾರೆ, DCM ಮಾಡ್ತಾರೆ, ಮಿನಿಸ್ಟರ್ ಮಾಡ್ತಾರೆ ಪ್ರಯಾಣ. ಎಲ್ಲ ಸತ್ತವರದ್ದು ಮಾತ್ರ ಹೇಳಿದಿರಿ, ಅದರಲ್ಲಿ ಏರ್ ಕ್ರಾಶ್ ಆಗಿ ಬದುಕಿದವ್ರದ್ದು ಹೆಸರು ಹೇಳಿಲ್ಲ ನೀವು. ಇಲ್ಲ ಹೇಳಿದ್ವಿ, ಇದೇ ಫ್ಲೈಟ್ 2023 ಅಲ್ಲೂ ಒಂದ್ಸಲ ಹೀಗೆ ಆಗಿ. ಇಲ್ಲ, 2000 ಈಗ ಇದು ಫ್ಲೈಟ್ 2000 ಯಾವಾಗ ನಾನು ಫೈನಾನ್ಸ್ ಮಿನಿಸ್ಟರ್ ಇರುವಾಗ ಆ ಫ್ಲೈಟ್ ಅಲ್ಲಿ ಕ್ರಾಶ್ ಆಯ್ತಲ್ಲ, ಆದ್ರೆ ಪುಣ್ಯಕ್ಕೆ ನಾವು ಬದುಕಿದ್ದೀವಿ. ಓಕೆ ಸರ್, ಅದು ಹೇಳಿಲ್ಲ, ಬದುಕಿದವರದ್ದು ವಿಷಯ ಹೇಳುದಿಲ್ಲ ನೀವು. ಅದು ನೀವೇ ಹೇಳಿದ್ರಲ್ಲ. ಓಕೆ, ಅಂದ್ರೆ ಪ್ರಾಬ್ಲಮ್ ಆಗಿತ್ತು ಲ್ಯಾಂಡ್ ಆಗುವಾಗ, ಬಟ್ ಏನಾಗ್ಲಿಲ್ಲ. 1981 ನಾನು ಫೈನಾನ್ಸ್ ಮಿನಿಸ್ಟರ್ ಇರುವಾಗ. 81 ಅಲ್ಲಿ ಆಗಿದ್ದು. ಹೌದೌದು, ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಟೇಬಲ್ ಟಾಪ್ ಏರ್ಪೋರ್ಟ್ ಅಲ್ಲ. ಆಮೇಲೆ ಅದನ್ನೆಲ್ಲ ಸ್ವಲ್ಪ ಎಕ್ಸ್ಟೆನ್ಷನ್ ಎಲ್ಲ 1980 ತನಕ ಹೇಳಿದ್ವಿ. ಸಂಜಯ್ ಗಾಂಧಿ ದೆಹಲಿ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಕ್ರಾಶ್ ಆಗಿದ್ರ ತನಕ. ಹೌದು 81 ಹೇಳಲಿಲ್ಲ ನೀವು. ಓಕೆ, 81 ಅಲ್ಲಿ ಆಗಿದ್ದು. ಅದು ಆವ್ರೋ ಇತ್ತು ಆವಾಗ. ಅದು ಯಾವ ಫ್ಲೈಟ್ ಆಗಿತ್ತು ಸರ್? ಅದು ಆವ್ರೋ ಅಂದ್ರೆ ಅದೊಂದು ಸಣ್ಣ ಫ್ಲೈಟ್. ಓಕೆ, ಅಂದ್ರೆ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ? ಏನ್ ಪ್ರಾಬ್ಲಮ್ ಆಗಿತ್ತು? ಪ್ರಾಬ್ಲಮ್ ಏನಿಲ್ಲ, ಮಳೆ ಬರ್ತಾ ಇತ್ತು. ಲ್ಯಾಂಡಿಂಗ್ ಟೈಮ್ ಅಲ್ಲಿ ಅವ ATC ಅವರು ಹೇಳಿದ್ರು ಬ್ಯಾಂಗ್ಳೂರಿಗೆ ಹಿಂದೆ ಹೋಗಿ ಅಂತ. ಇವ ಹಿಂದೆ ಹೋಗದೆ ತಿರುಗಿ ಇದು ಎಲ್ಲ ಇದು ಫ್ಯೂಯಲ್ ಎಕ್ಸಾಸ್ಟ್ ಆದ್ಮೇಲೆ ಲ್ಯಾಂಡ್ ಆಗ್ಲೇಬೇಕಾಯ್ತು. 75% ಆಫ್ ದಿ ರನ್ವೇ ದಾಟಿದ ಮೇಲೆ ಲ್ಯಾಂಡ್ ಅದು. ಓಕೆ, ಸೊ ಒಂದ್ ಗ್ಯಾಪ್ ಅಲ್ಲಿ ಉಳ್ಕೊಂಡ್ವಿ ಅಂತ ಅನ್ನಿಸ್ತು ನಿಮಗೆ? ಅಷ್ಟೇ. ಅದು ಉಳಿದದ್ದೇ ಜಾಸ್ತಿ, ಇಲ್ಲ ಇದ್ರೆ ಒಂದು 300 ಫೀಟ್ ಡೌನ್. ಅದಕ್ಕೆ ಆಗ್ಲೇ ಫೈರ್ ಬೆಂಕಿ ಬಂದಿತ್ತು ಅಲ್ಲಿ. ಓಕೆ, ಹೌದು, ಇಟ್ಸ್ ಆಲ್ರೆಡಿ ಹಿಟ್ ಬೈ ಫೈರ್. ಆಯಸ್ಸು ಗಟ್ಟಿ ಇದ್ರೆ ಎಂತ ಸಿಚುವೇಶನ್ ಬಂದ್ರು ಉಳ್ಕೊಂಡ್ಬಿಡ್ತೀವಿ. ಅಲ್ಲ, ನಾವು ಈ ಫ್ಲೈಟ್ ಹೇಳ್ತಾ ಇದ್ವಿ, 2 ವರ್ಷದ ಹಿಂದೆ ಒಂದ್ಸಲ ಹಿಂಗೆ ಆಗಿತ್ತು, ಬಟ್ ಎಲ್ಲರೂ ಬದುಕಿದ್ರು. ಲ್ಯಾಂಡಿಂಗ್ ಟೈಮ್ ಅಲ್ಲೇ ಪ್ರಾಬ್ಲಮ್ ಆಗಿತ್ತು, ಬಟ್ ಬದುಕುಳಿದ್ರು ಅಂತ. ಆದ್ರೆ ಇವತ್ತು ಅದೃಷ್ಟ ಕೈ ಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.